ಗುಡ್ ಈವ್ನಿಂಗ್ ಚಿಲ್ಡ್ರನ್ಸ್. ಸೊ ಈ ಸೆಷನಲ್ಲಿ ನಾನು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ನಿಮ್ಮ ಎಕ್ಸಾಮ್ಗೆ ಕ್ವಶನ್ ನಂಬರ್ 25 ಮತ್ತು ಕ್ವಶನ್ ನಂಬರ್ 26 3 ಮಾರ್ಕಿಗೆ 2 ಕ್ವಶನ್ಸ್ ಬರುತ್ತೆ. ಸೊ 3 ಮಾರ್ಕಿನ 2 ಕ್ವಶನ್ಸಲ್ಲಿ ಒಂದು ಕ್ವಶನ್ನು VBT ಮೇಲೆ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಅದರಲ್ಲಿ ಒಂದು this one ಈ compound CONH336 and one more COF6 NiCl4 and another one is NiCN42 minus. ಸೊ 4 ಕಾಂಪೌಂಡ್ಸಲ್ಲಿ ಯಾವುದಾದ್ರೂ ಒಂದು ಕಾಂಪೌಂಡು ಕಂಪಲ್ಸರಿ ನಿಮಗೆ 3 ಮಾರ್ಕಿಗೆ ಇರುತ್ತೆ. ಓಕೆ, ಸೊ ಅದನ್ನು ಸಮರೈಸ್ ಮಾಡಿ ನಾನೊಂದು ಸಿಂಪಲ್ ಟೇಬಲಲ್ಲಿ ಸಮರೈಸ್ ಮಾಡಿದ್ದೀನಿ. ಕಾಂಪ್ಲೆಕ್ಸ್ ಯಾವುದು, ಹೈಬ್ರಿಡೈಸೇಷನ್ ಏನಿರುತ್ತೆ, ಲಿಗ್ಯಾಂಡ್ ಏನಿರುತ್ತೆ, ಸಮಥಿಂಗ್. But let me explain first. In CONH336+, central metal is CO3+. So atomic number of cobalt is 27, hence its electronic configuration is argon 3d7 4s2. But ನಮಗೆ CO3+ ಇರೋದ್ರಿಂದ electronic configuration ಏನಾಗುತ್ತೆ, it becomes argon 3d6 4s0 ಆಗುತ್ತೆ. ಆರ್ಗಾನ್ 3d6 4s0 ಇಲ್ಲಿ ತೊಗೊಂಡಿದ್ದೀನಿ. ಆರ್ಗಾನ್ 3d6 ಇದೆ, 4s0 ಇದೆ. In this compound NH3 is present as a ligand. Since NH3 is a strong field ligand, there exists pairing of electrons. Strong field ligand ಇತ್ತು ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಪೇರ್ ಆಗುತ್ತೆ. ಸೊ ಪೇರ್ ಆದಾಗ ನೋಡಿ, ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು, ಬಟ್ ಇಲ್ಲಿ ಎಲೆಕ್ಟ್ರಾನ್ಸ್ ಪೇರ್ಡ್ ಅಪ್ ಆಯಿತು. ಸೊ ಎಲೆಕ್ಟ್ರಾನ್ಸ್ ಪೇರ್ಡ್ ಅಪ್ ಆದಮೇಲೆ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ 2 3 4 5 6 ವೇಕೆಂಟ್ ಆರ್ಬಿಟಲ್ಸ್ ಇದೆ, 6 ಲಿಗ್ಯಾಂಡ್ಸ್ ಇದೆ. ವಿ ನೋ ದಟ್ ಈಚ್ ಲಿಗ್ಯಾಂಡ್ ಕ್ಯಾನ್ ಡೊನೇಟ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ದೇರ್ಫೋರ್ CO3+ ion which is present in this complex undergoes D2sp3 hybridization. Since it undergoes D2sp3 hybridization, complex is octahedral. Since there is no unpaired electron, this is diamagnetic compound. So this is about this complex CONH363+. Just once check ಮಾಡ್ತಾ ಇರಿ. ಓಕೆ ಗೈಸ್, ಸೊ ಜಸ್ಟ್ ನೋಡಿ, ಹೈಬ್ರಿಡೈಸೇಷನ್ ಯಾವುದಾಯಿತು, D2sp3. ಲಿಗ್ಯಾಂಡ್ ಯಾವುದಿದೆ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಲ್ ಎಲೆಕ್ಟ್ರಾನ್ಸ್ ಪೈರ್ ಆಗಿದೆ. ದೇರ್ಫೋರ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನಿಮಗೆ ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಜಾಮೆಟ್ರಿ ಯಾವುದಿದೆ, ಆಕ್ಟಾಹೆಡ್ರಲ್. ಸೊ ಜಸ್ಟ್ ನೀವು ಬರಿಬೇಕಾಗಿರೋದೇನು, ಹೈಬ್ರಿಡೈಸೇಷನ್, ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಎಲೆಕ್ಟ್ರಾನ್ ಪೇರ್ಡ್ ಅಪ್ ಆಗಿರೋದು ತೋರಿಸಿ, ನೆಕ್ಸ್ಟ್ ಹೈಬ್ರಿಡೈಸೇಷನ್ ಬರೆದು ಜಾಮಿಟ್ರಿ ಬರೆದ್ರೆ ಮುಗೀತು, ಯು ವಿಲ್ ಗೆಟ್ 3 ಮಾರ್ಕ್ಸ್. ಸೊ ದಿಸ್ ಈಸ್ ಅಬೌಟ್ ವೇಲೆನ್ಸ್ ಬಾಂಡ್ ಥಿಯರಿ ಆಫ್ CONH363+, hybridization, geometry. Same conditionally, let me take one more example. So here COF6 ಇದೆ. Again ನಮಗೆ ಸೆಂಟ್ರಲ್ ಮೆಟಲ್ ಅಯಾನ್ ಬಂದು CO3+. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಜಸ್ಟ್ CO is argon 3d7 4s2. 3+ ಬಂದಿರೋದ್ರಿಂದ 3 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದ್ದೀನಿ. ಆಫ್ಟರ್ ಲಾಸ್ ಆಫ್ 3 ಎಲೆಕ್ಟ್ರಾನ್ ಇಟ್ ಬಿಕಮ್ಸ್ argon 3d6 4s2. ಹೇಗೆ 3 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡ್ತೀನಿ. ಸೊ ನಮಗೆ ಕಾನ್ಫಿಗರೇಷನ್ 3d7 4s2 ಇದೆ. 4s ಇಂದ 2 ಎಲೆಕ್ಟ್ರಾನ್ ಹೋಗುತ್ತೆ, ಇಟ್ ಬಿಕಮ್ಸ್ 4s0 -2. ದೆನ್ 3d ಇಂದ 1 ಎಲೆಕ್ಟ್ರಾನ್ ಹೋಗುತ್ತೆ, ಹೆನ್ಸ್ ಇಟ್ ಬಿಕಮ್ಸ್ 3d6 4s2. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈ ಥರ ಇದೆ, ಆರ್ಗಾನ್ 3d6 4s0 4p0. Since F is a weak ligand, presence of weak ligand, pairing of electrons do not takes place. Electrons pair ಆಗಲ್ಲ, so 3D as it is ಹಾಗೆ ಇದೆ. Since we have 6 ligands, ನಮಗೆ 6 vacant orbitals ಬೇಕು. ಆ 6 vacant orbitals ಯಾವುದಿದೆ, sp3d2 orbitals ಇದೆ. So 1 2 3 4 5 6. So 1 s orbital, 3 p orbital and 2 d orbitals ಆಗುತ್ತೆ. Since it undergoes sp3d2 hybridization, structure ಬಂದು octahedral. Nothing but geometry of the complex is octahedral.
ಸೊ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇದೆ. ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ದಿಸ್ ಕಾಂಪ್ಲೆಕ್ಸ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಇಷ್ಟೇ ನೋಡಿ. ಕಾಂಪ್ಲೆಕ್ಸ್ ಯಾವುದಿದೆ? COF6 3- ಇದೆ. ಹೈಬ್ರಿಡೈಸೇಷನ್ ಯಾವುದು? sp3d2. ಲಿಗ್ಯಾಂಡ್ ಯಾವುದಿದೆ? ವೀಕ್ ಲಿಗ್ಯಾಂಡ್, ದಟ್ ಈಸ್ F-. ವೀಕ್ ಲಿಗ್ಯಾಂಡ್ ಇರೋದ್ರಿಂದ ಎಲೆಕ್ಟ್ರಾನ್ಸ್ ಅನ್ಪೇರ್ಡ್ ಇದೆ. ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಟೈಪ್ ಆಫ್ ಕಾಂಪ್ಲೆಕ್ಸ್ ಔಟರ್ ಆರ್ಬಿಟಲ್, ಬಟ್ ಜಾಮಿಟ್ರಿ ಯಾವುದಿದೆ? ಆಕ್ಟಾಹೆಡ್ರಲ್. ಸಿನ್ಸ್ ಇಟ್ ಅಂಡರ್ಗೋಸ್ sp3d2 hybridization, octahedral complex ಇದೆ. But since it is a weak field ligand, magnetic nature is paramagnetic. Clear? So this is COF6 3-. ಕಾಂಪೌಂಡ್ ನೋಡ್ಕೊತಾ ಇರಿ, ಚೆಕ್ ಮಾಡಿ. ಓಕೆ ಗೈಸ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. Now let me explain one more. So here we are having nickel complex. In this complex central metal ion is Ni2+. Atomic number of nickel is 28 and its electronic configuration of Ni2+ ನಾನು ಡೈರೆಕ್ಟ್ ಆಗಿ ತೊಗೊಂಡಿದ್ದೀನಿ. hence it is 3d8 4s0. 3d ನಲ್ಲಿ ನೋಡಿ 8 ಎಲೆಕ್ಟ್ರಾನ್ಸ್ ಇದೆ, ಅದರಲ್ಲಿ 3 ಪೇರ್ಡ್ ಆಗಿದೆ, 2 ಅನ್ಪೇರ್ಡ್ ಇದೆ. Since Cl is a weak ligand, pairing of electrons do not takes place. So as it is ಹಾಗೆ ಇರುತ್ತೆ. ಬಟ್ 4 ಲಿಗ್ಯಾಂಡ್ಸ್ ಇರೋದ್ರಿಂದ ನಮಗೆ 4 ವೇಕೆಂಟ್ ಆರ್ಬಿಟಲ್ ಬೇಕು. ಆ 4 ವೇಕೆಂಟ್ ಆರ್ಬಿಟಲ್ಲು ಒಂದು 4s, ರಿಮೈನಿಂಗ್ 4p ಬರುತ್ತೆ. Therefore it undergoes sp3 hybridization. Since it undergoes sp3 hybridization, geometry of the complex is tetrahedral. Since it consists of 2 unpaired electrons, this complex is paramagnetic. ತುಂಬ ಸಿಂಪಲ್. ಕಾಂಪ್ಲೆಕ್ಸ್ ಯಾವುದು? NiCl4 - ಯಾವ ಹೈಬ್ರಿಡೈಸೇಷನ್ ಆಗುತ್ತೆ? sp3 ಆಗುತ್ತೆ. sp3 ಆಗ್ತಾ ಇದೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ವೀಕ್ ಲಿಗ್ಯಾಂಡ್. ವೀಕ್ ಲಿಗ್ಯಾಂಡ್ ಇತ್ತು ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ, ದೇರ್ಫೋರ್ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಇದು sp3 ಹೈಬ್ರಿಡೈಸೇಷನ್ ಆಗಿರೋದ್ರಿಂದ ಜಾಮಿಟ್ರಿ ನಮಗೆ ಟೆಟ್ರಾಹೆಡ್ರಲ್ ಇರುತ್ತೆ. ದಿಸ್ ಈಸ್ ಜಾಮಿಟ್ರಿ ಆಫ್ NiCl4 - So what about electronic configuration of nickel? Electronic configuration of nickel is 3d8 4s2. But ನಮಗೆ ನಿಕ್ಕಲ್ ಬೇಡ, ಬೇಕಾಗಿರೋದು Ni2+. Since we want Ni2+, 2 electrons loss ಆಯಿತು ಅಂದರೆ it becomes 3d8 4s0. So this is geometry hybridization of NiCl4 - ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದ್ಸರಿ. ಓಕೆ, ಸೊ ನೋಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಇದನ್ನು. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಹಿಯರ್ NiCN4 - ಸೇಮ್ ಸೆಂಟ್ರಲ್ ಮೆಟಲ್ ಅಯಾನ್ ಬಂದು Ni2+. ಡ್ಯೂ ಟು ಲಾಸ್ ಆಫ್ 2 electron, electronic configuration is argon 3d8 4s0. ಬಟ್ ಒಂದು ಸ್ಮಾಲ್ ಚೇಂಜು, ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ ಸಯನೈಡ್. ಸೊ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ 3d ಆರ್ಬಿಟಲ್ಸ್ ಗೆಟ್ ಪೇರ್ಡ್ ಅಪ್. ಎಲೆಕ್ಟ್ರಾನ್ ಪೇರ್ ಅಪ್ ಆದಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈ ಥರ ಆಗುತ್ತೆ. ನಮಗೆ 4 ಬೇಕು. ಸೊ 4 ಬೇಕಾಗಿರೋದ್ರಿಂದ ಇಲ್ಲಿ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗುತ್ತೆ. ಸಿನ್ಸ್ ವಿ ವಾಂಟ್ 4 ವೇಕೆಂಟ್ ಆರ್ಬಿಟಲ್ಸ್, ಇಟ್ ಟೇಕ್ಸ್ ಅಪ್ 1 2 3 4. 1 d ಆರ್ಬಿಟಲ್, 1 s ಆರ್ಬಿಟಲ್ ಆ್ಯಂಡ್ 2 p ಆರ್ಬಿಟಲ್ ಬರುತ್ತೆ. ಹೆನ್ಸ್ ಇಟ್ ಅಂಡರ್ಗೋಸ್ dsp2 ಹೈಬ್ರಿಡೈಸೇಷನ್. dsp2 ಹೈಬ್ರಿಡೈಸೇಷನ್ ಆಗಿರೋದ್ರಿಂದ ಶೇಪ್ ಆಫ್ ದ ಕಾಂಪ್ಲೆಕ್ಸ್ ಬಂದು ಸ್ಕ್ವಯರ್ ಪ್ಲೇನರ್ ಕಾಂಪ್ಲೆಕ್ಸ್. ಫಿನಿಶ್ಡ್. ಸೊ ಕಾಂಪ್ಲೆಕ್ಸ್ ಯಾವುದು? NiCN4 - ಹೈಬ್ರಿಡೈಸೇಷನ್ ಯಾವುದು? sp2. ಸೊ sp2 NiCN4 ಅಲ್ಲಿರೋ ಲಿಗ್ಯಾಂಡ್ ಯಾವುದು? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು, ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗುತ್ತೆ, therefore it is diamagnetic in nature. Since it undergoes dsp2 hybridization, shape of the molecule or geometry of the molecule is square planar. Okay, you can go through it once. NiCN4 - okay. After this one, next one is crystal field splitting. Okay, explanation ಬೇಡ, just diagrams ನೋಡ್ಕೊಳ್ಳಿ. So here d orbital splitting in a tetrahedral crystal field. So here d orbital splitting in an octahedral crystal field.
So if I take any d orbitals split agate into two different set. One is Eg set of orbital, another one is T2g set of orbital. Eg set of orbital contains dx square minus y square and dz square orbital, whereas T2g consists of dxy, dyz, then dzx orbital. Simple explanation ಏನು ಇಲ್ಲಿ ಅಂದರೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಟೆಟ್ರಾಹೆಡ್ರಲ್ಗೆ ಆಯಿತು ಅಂದರೆ T2g ಆರ್ಬಿಟಲ್ಸ್ ಎನರ್ಜಿ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು Eg ಆರ್ಬಿಟಲ್ಸ್. ಸೊ 3 ಹೈಯರ್ ಎನರ್ಜಿ, 2 ಲೋಯರ್ ಎನರ್ಜಿ. ಇಫ್ ಇಟ್ ಅಂಡರ್ಗೋಸ್ ಆಕ್ಟ್ರಾಹೆಡ್ರಲ್, ನಥಿಂಗ್ ಬಟ್ ಆಕ್ಟ್ರಾಹೆಡ್ರಲ್ ಮಾಲಿಕ್ಯೂಲ್ ಏನಾದರೂ ಸ್ಪ್ಲಿಟ್ ಆಯಿತು ಅಂದರೆ ಎನರ್ಜಿ ಆಫ್ Eg ಈಸ್ ಗ್ರೇಟರ್ ದ್ಯಾನ್ T2g. ಇದಿಷ್ಟು ಎರಡು ಡಿಫ್ರೆನ್ಸ್ ನೋಡ್ಕೊಳ್ಳಿ, ಎವ್ರಿಥಿಂಗ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಡಿ ಆರ್ಬಿಟಲ್ಸ್ ಫ್ರೀ ಅಯಾನ್ದು. ಸೊ ಲಿಗ್ಯಾಂಡ್ಸ್ ಅಪ್ರೋಚ್ ಮಾಡಿದಾಗ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಸೊ ವೇ ಆಫ್ ಅಪ್ರೋಚಿಂಗ್ ಅದು ಅಕ್ರಾಸ್ ದ ಆಕ್ಸಿಸ್ ಮಾಡುತ್ತಾ ಅಥವಾ ಅಲಾಂಗ್ ದ ಆಕ್ಸಿಸ್ ಮಾಡುತ್ತಾ ಅನ್ನೋದ್ರ ಮೇಲೆ ಸ್ಪ್ಲಿಟ್ ಆಗುತ್ತೆ. ಇನ್ ಕೇಸ್ ಆಫ್ ಆಕ್ಟಾಹೆಡ್ರಲ್ ದ ಸ್ಪ್ಲಿಟ್ಸ್ ಇನ್ ಟು T2g and Teg. ಹಿಯರ್ ಎನರ್ಜಿ ಆಫ್ T2g ಈಸ್ ಗ್ರೇಟರ್ ದ್ಯಾನ್ Eg. ಬಟ್ ಇನ್ ಕೇಸ್ ಆಫ್ ಆಕ್ಟಾಹೆಡ್ರಲ್ ಎನರ್ಜಿ ಆಫ್ Eg ಈಸ್ ಗ್ರೇಟರ್ ದ್ಯಾನ್ T2g. ಡಯಾಗ್ರಾಮ್ ಬರೀಬೇಕಾದ್ರೆ 2 ಮೇಲಿದೆ, T2g ಕೆಳಗಡೆ ಇದೆ ಅಂದರೆ ಇಟ್ ಈಸ್ ಆಕ್ಟಾಹೆಡ್ರಲ್. 3 ಆರ್ಬಿಟಲ್ಸ್ ಮೇಲಿದೆ, 2 ಆರ್ಬಿಟಲ್ಸ್ ಕೆಳಗಡೆ ಇದೆ ಅಂದರೆ ದೆನ್ ಇಟ್ ಈಸ್ ಟೆಟ್ರಾಹೆಡ್ರಲ್. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಆಫ್ ಡಿ ಇನ್ ಟೆಟ್ರಾಹೆಡ್ರಲ್ ಕ್ರಿಸ್ಟಲ್ ಫೀಲ್ಡ್ ಅಂಡ್ ಆಕ್ಟಾಹೆಡ್ರಲ್ ಮಾಲಿಕ್ಯೂಲ್ಸ್. ಓಕೆ, ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಒನ್, ವರ್ನರ್ಸ್ ಥಿಯರಿ. 3 ಮಾರ್ಕ್ಗೆ 3 ಪಾಸ್ಟುಲೇಟ್ಸ್ ನೀವು ಬರೀಬೇಕಾಗತ್ತೆ. So very simple one. In Werner's theory, a central metal atom has 2 types of valency, that is primary valency, secondary valency. First postulate, in coordination compound a central metal atom or ion is having 2 types of valency, primary valency, secondary valency. Primary valency is ionizable and variable, but secondary valencies are non-ionizable and fixed. This is second statement. Primary valency is ionizable, but secondary valency is non-ionizable. Next postulate, the number of secondary valencies of central metal ion is equal to coordination number. Coordination number is nothing but number of secondary valencies. Next one, secondary valencies are directed in space around the central metal ion. Secondary valencies are directed by space around the central metal ion. So here you can, ನೀವು ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡ್ಬೋದು, ಪ್ರೈಮರಿ ವ್ಯಾಲೆನ್ಸ್ ಇಸ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್, ಸೆಕೆಂಡರಿ ವ್ಯಾಲೆನ್ಸ್ ಇಸ್ ಸ್ಯಾಟಿಸ್ಫೈಡ್ ಬೈ ಲಿಗ್ಯಾಂಡ್ಸ್. ಅಟ್ಲೀಸ್ಟ್ 3, ಮಿನಿಮಮ್ 3 ಪಾಸ್ಟುಲೇಟ್ಸ್ ನಿಮಗೆ ಗೊತ್ತಿರಬೇಕು. ಕೋಆರ್ಡಿನೇಷನ್ ಕಾಂಪೌಂಡಲ್ಲಿರೋ ಸೆಂಟ್ರಲ್ ಮೆಟಲ್ ಅಯಾನ್ 2 ವ್ಯಾಲೆನ್ಸೀಸ್ ಪೊಸೆಸ್ ಮಾಡುತ್ತೆ. ಒಂದು ಪ್ರೈಮರಿ ವ್ಯಾಲೆನ್ಸಿ ಆ್ಯಂಡ್ ಅನದರ್ ಒನ್ ಇಸ್ ಸೆಕೆಂಡರಿ ವ್ಯಾಲೆನ್ಸಿ. ಪ್ರೈಮರಿ ವ್ಯಾಲೆನ್ಸಿ ಇಸ್ ಅಯೋನೈಸಬಲ್, ವೆರಾಸ್ ಸೆಕೆಂಡರಿ ವ್ಯಾಲೆನ್ಸಿ ಇಸ್ ನಾನ್ ಅಯೋನೈಸಬಲ್. ಪ್ರೈಮರಿ ವ್ಯಾಲೆನ್ಸಿ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್, secondary valence is satisfied by ligands, and number of secondary valencies are always equal to coordination number. ಇಷ್ಟು ಗೊತ್ತಿದ್ರೆ ಸಾಕು. ಸೊ ಇದಾದಮೇಲೆ ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸೋದು ಅಬೌಟ್ ಐಸೋಮರ್ಸ್. ಜಾಮಿಟ್ರಿಕಲ್ ಐಸೋಮರ್ಸ್ ಮತ್ತು ಆಪ್ಟಿಕಲ್ ಐಸೋಮರ್ಸ್ ಕಾನ್ಸಂಟ್ರೇಟ್ ಮಾಡಿ. ಯಾವುದಾದ್ರೂ ಒಂದು ಕಾಂಪೌಂಡ್ ಕೊಟ್ಬಿಟ್ಟು ರೈಟ್ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ ಆರ್ ರೈಟ್ ಫೇಶಿಯಲ್ ಆ್ಯಂಡ್ ಮೆರಿಡೋನಿಯಲ್ ಐಸೋಮರ್ ಅಂತ ಕೇಳ್ತಾರೆ. ಸೊ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಎಕ್ಸಾಂಪಲ್ಸ್ ಇದೆ ಆ ಎಕ್ಸಾಂಪಲ್ಸ್ನ ಪ್ರಾಕ್ಟೀಸ್ ಮಾಡಿ. ಸೊ ಅಲಾಂಗ್ ವಿತ್ ದಟ್ ಐಸೋಮರ್ ಒಂದು IUPAC ನೇಮ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಒಂದು IUPAC ನೇಮ್ನ ಪ್ರಾಕ್ಟೀಸ್ ಮಾಡಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಈಗೇನು ಡಿಸ್ಕಸ್ ಮಾಡಿದ್ದೀನಿ ಇದರಲ್ಲಿ 3 ಮಾರ್ಕಿಗೆ ಯಾವುದಾದ್ರೂ ಒಂದು ಕ್ವಶನ್ ಕಂಪಲ್ಸರಿ ಬರುತ್ತೆ. ನಾವು 5 ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ. ಒಂದು ವರ್ನರ್ಸ್ ಥಿಯರಿ ಆಗಿರ್ಬೋದು, ಆರ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಆಗಿರ್ಬೋದು, ಅಥವಾ ಯಾವುದಾದ್ರೂ 4 ಕಾಂಪ್ಲೆಕ್ಸಲ್ಲಿ ಒಂದು ಕಾಂಪ್ಲೆಕ್ಸ್ ಬರುತ್ತೆ. 4 ಕಾಂಪ್ಲೆಕ್ಸ್ ಮತ್ತು ವರ್ನರ್ಸ್ ಥಿಯರಿ, ಈ 5 ಟಾಪಿಕಲ್ಲಿ ಯಾವುದಾದ್ರೂ ಒಂದು 3 ಮಾರ್ಕಿಗೆ ಕಂಪಲ್ಸರಿ ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದ ಬರುತ್ತೆ. ಸೊ ದಟ್ ಯು ಕ್ಯಾನ್ ಈಸಿಲಿ ಅಟೆಂಡ್ ಕ್ವಶನ್ ನಂಬರ್ 25. ಇದು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿರೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಈ ಟೈಮಲ್ಲಿ ನೀವು ತುಂಬ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ಓಕೆ ಗೈಸ್, ದಿಸ್ ಈಸ್ ಅಬೌಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಚಾಪ್ಟರ್ ಜೊತೆ ಬರ್ತಾಯಿನಿ. ಸೊ ಟಿಲ್ ದೆನ್ ಟೇಕ್ ಕೇರ್.